ಎಲ್ರಿಗೂ ನಮಸ್ತೆ. ಕನ್ನಡತಿ ಲಾಗ್ಸ್ಗೆ ಸುಸ್ವಾಗತ. ನಾನಿವತ್ತು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರೋಂಥ ರೆಸಿಪಿ ಜೊತೆ ಬಂದಿದ್ದೀನಿ. ಅದು ರಾಗಿ ರೊಟ್ಟಿ ಜೊತೆ ನಾನಿವತ್ತು ಬಾಳೆಕಾಯಿ ತಡ್ಕನ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ. ಬಾಳೆಕಾಯಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಈರುಳ್ಳಿನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಟೊಮೆಟೊ ಪ್ಯೂರಿ, ಹಾಗೆ ಶುಂಠಿನ ಪ್ಯೂರಿ ಮಾಡಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಬಾಳೆಕಾಯಿನ ಸಿಪ್ಪೆನ ತೆಗಿತಾ ಇದ್ದೀನಿ, ಅಂದರೆ ಪೀಲ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ಟಾಪಿಕ್ ಬಂದು ಸೆಲ್ಫ್ ಲವ್ ಅಂತ ಅನ್ನೋದು. ಸೆಲ್ಫ್ ಲವ್ ಅಂತಂದರೆ ನಮ್ಮನ್ನು ನಾವು ಪ್ರೀತಿಸೋದು. ಹೌದು, ನಮ್ಮನ್ನು ಬೇರೆಯವರು ಪ್ರೀತಿಸಲಿ ಅಥವಾ ನಮ್ಮನ್ನು ಇಷ್ಟಪಡಲಿ ಅಂತ ಕಾಯೋಕ್ಕೂ ಮುಂಚೆ ನಮ್ಮನ್ನು ನಾವು ಪ್ರೀತಿಸೋದ್ರಿಂದ ಸೆಲ್ಫ್ ಲವ್ ಅಂತ ಕರಿತೀವಿ. ಸೆಲ್ಫ್ ಲವ್ ಅಂತ ಅಂದಾಗ ಅಯ್ಯೋ ಯಾರೋ ನಮ್ಮನ್ನು ಇಷ್ಟಪಡಲಿ ಅಥವಾ ಬೇರೆಯವ್ರನ್ನೇ ಮೆಚ್ಚೋಕ್ಕೋಸ್ಕರ ನಾವು ಕೆಲಸ ಮಾಡೋದಲ್ಲ, ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ಕೆಲಸ ಮಾಡಿ ಅದು ನಮ್ಮ ಮನಸ್ಸಿಗೆ ಇಷ್ಟ ಆಗಬೇಕು, ಅದನ್ನೇ ಸೆಲ್ಫ್ ಲವ್ ಅಂತ ಹೇಳ್ತೀವಿ. ಕೆಲಸ ಅಂತ ಅಷ್ಟೇ ಅಲ್ಲ, ನಮ್ಮ ಅಂದರೆ ಗುಣಗಳಿರ್ಬೋದು ಅಥವಾ ನಮ್ಮ ಬ್ಯೂಟಿ ಇರ್ಬೋದು, ಇನ್ನೊಬ್ರಿಗೆ ಕಂಪೇರ್ ಮಾಡಿಕೊಂಡು ಅಯ್ಯೋ ಅವರಷ್ಟು ಚೆನ್ನಾಗಿದ್ದಾರೆ, ನಾನು ನೋಡಿರಿ ಹೀಗಿದ್ದೀನಿ, ಈ ಥರ ಅಂದರೆ ಅದು ಸೆಲ್ಫ್ ಲವ್ ಆಗಲ್ಲ. ಹೌದು, ನಂದೇ ಆದಂಥ ವೇಯಲ್ಲಿ ನಾನು ತುಂಬ ಚೆನ್ನಾಗಿದ್ದೀನಿ, ಇದೊಂದು ಈ ರೀತಿಯಾಗಿ ಯೋಚನೆ ಮಾಡೋದು ಸೆಲ್ಫ್ ಲವ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರ ವ್ಯಕ್ತಿತ್ವಕ್ಕೆ ತಕ್ಕಾಗೆ ಅವರಿರ್ತಾರೆ, ಅವರ ಗುಣಗಳಿಗೆ, ಅವರ ಹಾವಭಾವಕ್ಕೆ ಅವರು ಇದ್ದರೆ, ನಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಾವಿದ್ದಾಗ ನಮ್ಮ ಗುಣಗಳು ಹಾಗೆ ನಮ್ಮ ನಡವಳಿಕೆ, ನಮ್ಮ ರೂಪ ನಮ್ಮದೇ ಆದಂಥ ಒಂದು ವಿಭಿನ್ನ ರೀತಿಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಸುಂದರವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನೇ ನಾವು ಸೆಲ್ಫ್ ಲವ್ ಅಂತೀವಿ. ಸೆಲ್ಫ್ ಲವ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ನಾವು ಯಾವುದೇ ರೀತಿಯ ಗೊಂದಲ ಇಲ್ಲದೆ ಮನಸ್ಸಲ್ಲಿ ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಖಂಡಿತ ಪ್ರತಿಯೊಬ್ಬ ಮನುಷ್ಯನು ಸೆಲ್ಫ್ ಲವ್ ಅನ್ನೋದನ್ನ ಮಾಡಿಕೊಳ್ಳೇಬೇಕಾಗತ್ತೆ. ಇದಿಷ್ಟ ಆಗಿತ್ತು ಇವತ್ತಿನ ಟಾಪಿಕ್. ಹಾಗೆ ಇವತ್ತು ರೆಸಿಪಿಗೆ ನಾನು ಬಾಳೆಕಾಯಿ ತಡ್ಕನ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಬಾಳೆಕಾಯಿನ ಪೀಲ್ ಮಾಡಿ ಬಿಲ್ಲೆ ರೀತಿಯಲ್ಲಿ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಕಟ್ ಮಾಡಿ ತೊಗೊಂಡಿದ್ದ ನಂತರ ನಾನಿಲ್ಲಿ ಮೊದಲಿಗೆ ಬಾಣಲಿಗೆ ಎಣ್ಣೆನ ಹಾಕೊತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಮೊದಲಿಗೆ ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ 2-3 ನಿಮಿಷ ಎಣ್ಣೆ ಕಾದರೆ ಸಾಕು. ಎಣ್ಣೆ ಕಾದ ನಂತರ ನಾನಿಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನ ಇದಕ್ಕೆ ಅಂದರೆ ಪಾನ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಲೈಟಾಗಿ ಫ್ರೈ ಆದರೆ ಸಾಕು, ತುಂಬ ಬ್ರೌನಿಶ್ ಆಗಬೇಕು ಅನ್ನೋ ನೆಸೆಸಿಟಿ ಏನಿರೋದಿಲ್ಲ. ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ. ಇದು ಫ್ರೈ ಆದ ನಂತರ ನಾನು ಬೇರೆ ಎಲ್ಲ ಏನೇನು ಹೆಚ್ಚಿಟ್ಕೊಂಡಿದ್ದೆ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ನಾನು ಮೊದಲಿಗೆ ಇಲ್ಲಿ ಶುಂಠಿನ ಪ್ಯೂರಿ ಮಾಡಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿಕೊಂಡೆ. ಈರುಳ್ಳಿ ಹಾಕಿದ ನಂತರ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು 1-2 ನಿಮಿಷ ಫ್ರೈ ಆದ ನಂತರ, ಅಂದರೆ ಹಸಿ ವಾಸನೆ ಹೋಗಬೇಕಾಗತ್ತೆ. ಹಸಿ ವಾಸನೆ ಹೋದರೆ ಅದು ಗ್ರೇವಿ ತುಂಬ ಟೇಸ್ಟಿಯಾಗಿ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಇದಕ್ಕೆ ರುಬ್ಬಿಟ್ಕೊಂಡಿದ್ದಂಥ ಈರುಳ್ಳಿ ಪ್ಯೂರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈರುಳ್ಳಿ ಪ್ಯೂರಿನ ಆ್ಯಡ್ ಮಾಡ್ಕೊಂಡ ನಂತರ ಒಂದು 2-3 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಹಾಗೆ ಇವತ್ತಿನ ಹೆಲ್ಪ್ ಟಿಪ್ ಏನಪ್ಪ ಅಂತಂದರೆ, ನಮಗೆ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಓಡಾಡೋದ್ರಿಂದ ಕಾಲು ಹಿಂಡಿ ಹೊಡೆದಿರುತ್ತೆ. ಈ ಚಳಿಗಾಲದಲ್ಲಂತೂ ಯಥೇಚ್ಛವಾಗಿ ಅಂತಲೇ ಹೇಳ್ಬೋದು. ಹಾಗೆ ಹಳ್ಳಿ ಕಡೆ ಮಣ್ಣಲ್ಲಿ ಕೆಲಸ ಮಾಡೋರ್ಗಂತೂ ತುಂಬ ಜಾಸ್ತಿ ಹಿಂಡಿ ಹೊಡೆದಿರುತ್ತೆ. ಈ ಹೊಡೆದಿರೋಂಥ ಹಿಂಡಿನ ತುಂಬ ಸುಂದರವಾಗಿ ಮಾಡ್ಕೋಬೇಕು. ಅಂದರೆ ಹೊಡೆದಿರೋದು ಕ್ಲೋಸಾಗಿ ನಾರ್ಮಲಾಗಿ ನೀಟಾಗಿ ಕಾಣಬೇಕು ಹಿಂಡಿ ಅಂತ ಅಂದರೆ, ಈರುಳ್ಳಿನ ರುಬ್ಬಿ ನೈಟ್ ಮಲಗೋಕ್ಕೂ ಮುಂಚೆ ಹಚ್ಚಿ ಅದಕ್ಕೆ ಬಟ್ಟೆನೋ ಅಥವಾ ಎಲೆನೋ ಹಾಕ್ಬಿಟ್ಟು ಕಟ್ಟಿ ಮಲಗೋದ್ರಿಂದ ಹಿಂಡಿ ಹೊಡೆತ ಕಡಿಮೆ ಆಗುತ್ತೆ. ಇದಾದ ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಆ್ಯಡ್ ಮಾಡಿ 2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಬಾಳೆಕಾಯಿಂದ ತುಂಬ ರೆಸಿಪಿಗಳನ್ನ ಮಾಡ್ಬೋದು, ತುಂಬ ಹೆಲ್ದಿ ಕೂಡ. ಬಾಳೆಕಾಯಿ ಸೇವಿಸೋದ್ರಿಂದ ಹೊಟ್ಟೆಯಲ್ಲಿರುವಂಥ ಕಲುಷಿತ ಬೇಗ ಹೊರಗೆ ಆಗುತ್ತೆ. ಹಾಗೆ ಈ ಹೊಟ್ಟೆ ನೋವು ಈ ಥರದ್ದಕ್ಕೆಲ್ಲ ತುಂಬ ಹೆಲ್ಪ್ಫುಲ್ ಆಗಿದೆ. ಇದಕ್ಕೆ ನಾನೀಗ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬಾಳೆಕಾಯಿ ಸಾಮಾನ್ಯವಾಗಿ ಬಾಳೆಕಾಯಿಂದ ನಾವು ಬಾಳೆಕಾಯಿ ತವಾ ಫ್ರೈ ಮಾಡ್ಬೋದು, ಅಂದರೆ ಅದು ಸೈಡ್ ಡಿಶ್ ಆಗಿರುತ್ತೆ. ಹಾಗೆ ಬಾಳೆಕಾಯಿ
ಪಲ್ಯ ಮಾಡ್ಕೊಳ್ಬೋದು, ಈ ಥರ ಬಾಳೆಕಾಯಿ ತಡ್ಕ ಮಾಡ್ಬೋದು, ಬಾಳೆಕಾಯಿ ಬಜ್ಜಿ ಮಾಡ್ಬೋದು, ಈ ರೀತಿಯಲ್ಲಿ ತುಂಬ ರೆಸಿಪಿಗಳನ್ನ ಮಾಡ್ಕೊಳ್ಬೋದು. ಈಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿದ್ದಂಥ ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಈರುಳ್ಳಿ ಇದೆಲ್ಲ ಮಸಾಲೆ ಜೊತೆ ಟೊಮೆಟೊ ಪ್ಯೂರಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆದ ನಂತರ ಅಂದರೆ ಅದು ಒಂದು 2 ನಿಮಿಷ ಬಿಟ್ಟರೆ ಸಾಕು. ಅದು ಈರುಳ್ಳಿ ಎಣ್ಣೆ ಜೊತೆ ಹೊಂದ್ಕೊಂಡು ಅದು ಎಣ್ಣೆ ಮೇಲೆ ಬರುತ್ತೆ, ಅಂದರೆ ಅದು ಟೊಮೊಟೊ ಪ್ಯೂರಿ ಇದೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿದೆ ಅಂತ ಅರ್ಥ ಆಗುತ್ತೆ. ಈಗ ನಾವಿಲ್ಲಿ ಬಾಳೆಕಾಯಿನ ರೌಂಡಿಗೆ ಕಟ್ ಮಾಡಿ ಇಟ್ಟಿದ್ವಲ್ಲ, ನೀರಲ್ಲಿ ಹಾಕಿದ್ವಲ್ಲ, ನೀರಲ್ಲಿ ಹಾಕೋ ರೀಸನ್ ಏನಪ್ಪ ಅಂದರೆ ಅದು ಕಪ್ಪಾಗಬಾರ್ದು ಅಂತ. ಒಂದೊಂದಾಗಿ ನಾನು ಇದನ್ನು ಇದು ಪ್ಯಾನ್ಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡಬೇಕಾಗತ್ತೆ. ಇದನ್ನು ಮಾಡಬೇಕಾದ್ರೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಬಾಳೆಕಾಯಿ ತಳ ಹಿಡಿಯೋದು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಆಗಾಗ ಫ್ರೈ ಮಾಡ್ತಾನೆ ಇರಬೇಕಾಗತ್ತೆ. ಹಾಗೆ ನಾನು ಇಲ್ಲಿ ಬಾಳೆಕಾಯಿ ತವ ಫ್ರೈ ಕೂಡ ಮಾಡಿದ್ದೆ. ಅದನ್ನು ನಾನು ಆ ವಿಡಿಯೋನ ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಆ್ಯಡ್ ಮಾಡಿರ್ತೀನಿ. ಯಾರಾದರೂ ಬೇಕು ರೆಸಿಪಿ ನೋಡಬೇಕು ಅಂತಂದರೆ ಚೆಕ್ ಮಾಡ್ಬೋದು. ನೋಡಿ, ಇದು ಬಾಳೆಕಾಯಿ ತಳೆ ಹಿಡಿದೇ ಇರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಬಾಳೆಕಾಯಿನ ಚೆನ್ನಾಗಿ ಮಸಾಲೆ ಜೊತೆ ಫ್ರೈ ಮಾಡ್ಕೊಂಡಾದಮೇಲೆ ಅದು ತುಂಬ ಬೇಗನೆ ಬೇಯುತ್ತೆ. ಯಾಕಂದರೆ ಅದು ಬಾಳೆಕಾಯಿ ಸ್ಮೂತ್ ಇರೋದ್ರಿಂದ ತುಂಬ ಅಂದರೆ ತುಂಬ ಬೇಗನೆ ಬೇಯುತ್ತೆ ಅಂತಲೇ ಹೇಳ್ಬೋದು. ಈ ಹಂತದಲ್ಲಿ ನಾವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋ ರೀಸನ್ ಏನಂದರೆ ಈ ಹಂತದಲ್ಲಿ ಹಾಕೋದ್ರಿಂದ ಈ ಬಾಳೆಕಾಯಿಗೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಬಾಳೆಕಾಯಿನ ತಿನ್ನಬೇಕಾದ್ರೆ ಸಪ್ಪೆ ಅನಿಸಲ್ಲ. ಆ ರೀಸನ್ಗೋಸ್ಕರ ಈ ಹಂತದಲ್ಲಿ ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಆ್ಯಡ್ ಮಾಡಿಕೊಂಡು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಉಪ್ಪು ಬಾಳೆಕಾಯಿನ ಅಂಟಬೇಕಂದ್ರೆ ಬಾಳೆಕಾಯಿ ಉಪ್ಪನ್ನು ಅಬ್ಸರ್ವ್ ಮಾಡೋ ಅಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಈ ಹಂತದಲ್ಲಿ ನಾನು ಒಂದೊಂದೇ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನಾನಿಲ್ಲಿ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಬಾಳೆಕಾಯಿ ತೊಗೊಂಡಿರೋದ್ರಿಂದ ಹಾಗೆ ಸ್ವಲ್ಪನೇ ಮಾಡ್ಕೊಳ್ತಾ ಇರೋದ್ರಿಂದ 1.5 ಸ್ಪೂನಷ್ಟು ಧನಿಯಾ ಪುಡಿ ಅಂದರೆ ಸಾಂಬಾರು ಪುಡಿ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಖಾರದ ಪುಡಿನ ತೊಗೊಂಡಿದ್ದೀನಿ. ನೀವು ನಿಮ್ಮ ಖಾರ ಅಂದರೆ ನೀವೆಷ್ಟು ಖಾರ ತಿಂತೀರೋ ಅದಕ್ಕೆ ನೀವು ಖಾರದ ಪುಡಿನ ತೊಗೊಳ್ಬೇಕಾಗತ್ತೆ. ಇವೆರಡು ಮಸಾಲೆನ ತಗೊಂಡಿದ್ದಾದ ನಂತರ ನಾನಿಲ್ಲಿ ಇದನ್ನು ಚೆನ್ನಾಗಿ ಇದ್ರ ಜೊತೆ ಅಂದರೆ ಬಾಳೆಕಾಯಿ ಇದೆಲ್ಲ ಹಾಕಿದ್ದೀವಲ್ಲ ಅದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ 1 ರಿಂದ 1.5 ಸ್ಪೂನಷ್ಟು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಮಸಾಲೆನ ತೊಗೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದು ರೆಸ್ಟೋರೆಂಟಲ್ಲಿ ತಿನ್ನೋ ಟೇಸ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಚಿಕನ್ ಮಸಾಲ ಆ್ಯಡ್ ಮಾಡೋದು ತುಂಬ ಟೇಸ್ಟಿಯಾಗಿ ಇರುತ್ತೆ ಅನ್ನೋ ರೀಸನ್ಗೆ. ಇದು 2 ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಅಂದರೆ ಹದ ನೋಡಿಕೊಂಡು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹದ ಅಂದರೆ ಕೆಲವೊಬ್ಬರಿಗೆ ತುಂಬ ಥಿಕ್ನೆಸ್ ಬೇಕಾಗತ್ತೆ, ಅಂದರೆ 1 ಟೈಮ್ಗೆ ಸಾಕು ಅನ್ನೋರು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಜಾಸ್ತಿ ನೀರು ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಹದ ನೋಡ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಇರೋ ಥರ ನೀರನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಗ್ರೇವಿನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಾನು ಇದಕ್ಕೆ ಯಾಲಕ್ಕಿ, ಲವಂಗ, ಚಕ್ಕೆ ಹಾಗೆ ಗಸಗಸೆ ಇಷ್ಟನ್ನು ಹುರಿದು ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋ ಅಂಥದ್ದನ್ನು ನಾನಿಲ್ಲಿ 1 ಸ್ಪೂನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿ ಘಮ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ಪಲಾವ್ಗೆ 1 ಸ್ಪೂನ್ ಹಾಕೋದ್ರಿಂದನೂ ತುಂಬ ಟೇಸ್ಟಿಯಾಗೇ ಬರುತ್ತೆ ಪಲಾವ್ ಕೂಡ. ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಂತರ ಫೈನಲ್ ಆಗಿ ನಾನು ಇದಕ್ಕೆ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, 1 ಸ್ಪೂನಷ್ಟು ಕಸೂರಿ ಮೇಥಿನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಘಮ ಕೂಡ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಹಾಕಿದ ನಂತರ ನಾನಿಲ್ಲಿ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಬಾಳೆಕಾಯಿ ಬೆಂದಿದೆ ಚೆನ್ನಾಗಿ, ಅದು ತುಂಬ ಸಾಫ್ಟಾಗಿ ಬೆಂದಿದೆ. ಚಪಾತಿ ಜೊತೆ, ಪೂರಿ ಜೊತೆ, ಹಾಗೆ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ಜೀರೆ ರೈಸ್ ಏನಾದರೂ ಮಾಡಿದರೆ ಅದನ್ನು ಗ್ರೇವಿ ಥರ ಕೂಡ ಯೂಸ್ ಮಾಡಿಕೊಂಡು ಊಟ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಬಾದಾಮನ್ನ ಅಥವಾ ಗೋಡಂಬಿನ ನೆನೆಸಿ ಹಾಕೋತಾ ಇಲ್ಲ.
ನೀವು ಬೇಕಂದರೆ ಇದನ್ನು ಬಾದಾಮನ್ನ ನೆನೆಸ್ಬಿಟ್ಟು ನೀವು ಇದಕ್ಕೆ ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಅಂದರೆ ರಿಚ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ರೆಸಿಪಿ. ನೀವು ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದು. ಇದಿಷ್ಟೇ, ನಮ್ಮ ಬಾಳೆಕಾಯಿ ತಡ್ಕ ರೆಡಿಯಾಗಿದೆ. 2-3 ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಒಂದ್ಸಲಿ ನೋಡಿಕೊಂಡು ಅದನ್ನು ಅಂದರೆ ಉಪ್ಪು ಖಾರ ಎಲ್ಲ ಅಂದರೆ ಹದ ನೋಡಿಕೊಂಡು ಎಲ್ಲ ಕರೆಕ್ಟಾಗಿದೆ ಅಂತ ಅಂದಾಗ 2-3 ನಿಮಿಷ ಬಿಟ್ಬಿಟ್ಟು ನಾನಿಲ್ಲಿ ಇದನ್ನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನಿವತ್ತು ರಾಗಿ ರೊಟ್ಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ 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 ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಹಾಗೆ 2 ರಾಗಿ ರೊಟ್ಟಿ ತಿನ್ನೋರು 3-4 ತಿಂತಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹೊಸ ಡಿಶ್ ಅನ್ನೋ ಥರನೇ ಫೀಲ್ ಕೊಡ್ತಾಯಿತ್ತು. ರಾಗಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಕಂಬೈಂಡ್ ಆಗಿತ್ತು ಅಂತಲೇ ಹೇಳ್ಬೋದು. ಲಾಸ್ಟಿಗೆ ನಾನಿಲ್ಲಿ 1 ಸ್ಪೂನಿಂದ 2 ಸ್ಪೂನಷ್ಟು ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾವುದೇ ರೆಸಿಪಿಗೆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಬೇಕಾದ್ರೆ ಅದು ಸೀಡ್, ಲೆಮನ್ನ ಸೀಡ್, ಬೀಜ ಅಂತ ಏನು ಹೇಳ್ತೀವಿ, ಅದು ಏನಾದರೂ ಅದರೊಳಗಡೆ ಬಿಟ್ವಿ ಅಂತಂದರೆ ಅದು ರೆಸಿಪಿ ಕಹಿ ಆಗಿಬಿಡುತ್ತೆ ತಿನ್ನಬೇಕಾದ್ರೆ, ಅಥವಾ ಅದು ಜಾಸ್ತಿ ಬೆಂದಾಗ ಕಹಿ ಥರ ಹೊಡೆಯುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಸೀಡ್ನ ಅಂದರೆ ನಿಂಬೆಹಣ್ಣಿನ ಬೀಜನ ಅದರಲ್ಲಿ ಹಾಕಬೇಡಿ, ಆದಷ್ಟು ತೆಗೀರಿ. ಇದಿಷ್ಟ ಆಗಿತ್ತು ಇವತ್ತಿನ ರೆಸಿಪಿ. ನೋಡಿ, ನಾನು ಈ ಬಾಳೆಕಾಯಿ ತಡ್ಕನ ರಾಗಿ ರೊಟ್ಟಿ ಜೊತೆ ಸರ್ವ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿತ್ತು, ಎಂಜಾಯ್ ಮಾಡಿದೆ ಅಂತಲೂ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಕನ್ನಡತಿ ವ್ಲಾಗ್ಸ್ನ ಪ್ರೋತ್ಸಾಹಿಸಿ. ಡೇ ಬೈ ಡೇ ಒಳ್ಳೊಳ್ಳೆ ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಹಾಗೆ ನಿಮ್ಮ ಮುಂದೆ ತೊಗೊಬರ್ತೀನಿ ವೀಡಿಯೋಸ್ನ ಅಂತ ಹೇಳ್ತಾ ನಾನು ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.